ಸಿಎಂ ಸಿದ್ದರಾಮಯ್ಯ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಅದು ಇಂದಿರಾ ಕ್ಯಾಂಟೀನ್. ಬಡವರು ಮಧ್ಯಮ ವರ್ಗದ ಆಸರೆಗೆ ರೂಪಿಸಿದ್ದ ಯೋಜನೆ ಮೇಲೆ ಬೀದರ್ ಜಿಲ್ಲೆ ಜನರು ಆಸೆಯನ್ನೇ ಬಿಡುವಂತಾಗಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಬೀದರ್ನಲ್ಲಿ 4 ಇಂದಿರಾ ಕ್ಯಾಂಟೀನ್ಗೆ ಬೀಗ. ಸಿಎಂ ಕನಸಿನ ಯೋಜನೆಗೆ ಇಲ್ಲ ಉದ್ಘಾಟನೆ ಭಾಗ್ಯ. ಇಂದಿರಾ ಕ್ಯಾಂಟೀನ್ ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆಗೆ ಬೀದರ್ ಜಿಲ್ಲೆಯಲ್ಲಿ ಕಿಮ್ಮತ್ತೇ ಇಲ್ಲದಂತಾಗಿದೆ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ 4 ಕ್ಯಾಂಟೀನ್ಗಳು ಇಂದಿಗೂ ಕೂಡ ಬಾಗಿಲು ತೆರೆದೇ ಇಲ್ಲ. ಬೀದರ್ ನಗರ ಸೇರಿ ಜಿಲ್ಲೆಯ 4 ಕಡೆ ಇಂದಿರಾ ಕ್ಯಾಂಟೀನ್ ಆಗಿ ವರ್ಷವೇ ಕಳೆದು ಹೋಗಿದೆ. ಹಾಗಿದ್ರೂ ಕೂಡ ಉದ್ಘಾಟನೆ ಬಗ್ಗೆ ಸಿಕ್ಕಿಲ್ಲ. ಓಲ್ಡ್ ಸಿಟಿಯ ಹೆರಿಗೆ ಆಸ್ಪತ್ರೆ ಆವರಣ, ಮೈಲೂರಿನಲ್ಲಿ ಚಿಟ್ಟಗೊಪ್ಪ ಪಟ್ಟಣ ಮತ್ತು ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ರೆಡಿಯಾಗಿದೆ. ಅಂದಾಜು 50 ಲಕ್ಷದಿಂದ 80 ಲಕ್ಷ ಅನುದಾನದಲ್ಲಿ ನಿರ್ಮಾಣವಾದ ಕ್ಯಾಂಟೀನ್ ಇಂದಿಗೂ ಕೂಡ ಉದ್ಘಾಟನೆಯಾಗಿಲ್ಲ. ಸರ್, ಇದು ಕ್ಯಾಂಟೀನ್ ಚಾಲು ಆಗ್ತಾರೆ ಅಂದರ ಒಂದ್ ವರ್ಷ ಆಯ್ತು. ಇನ್ನ ತಗ ಚಾಲು ಆಗಿಲ್ಲ. ಬಿಲ್ಡಿಂಗ್ ಇದ್ದಲ್ಪಲೆ ಹಂಗೆ ಇಡ್ಲತ್ತದ. ಮತ್ತು ಬಡವರು ಹೆಂಗ್ ಬಿ ಯಾರಿಗ ಊಟ ಸಿಗ್ತದ, ಏನಾರು ಸಿಗ್ತದ, 5 ರೂಪಾಯಿದಾಗ ಏನಾರು ಸಿಗ್ತದ ಅಂತ ಅವ್ರು ಮಾಡ್ತಾರ. ಇನ್ನ ತಗ ಓಪನಿಂಗ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಇದ್ರ ಹೆಡ್ ಯಾರ ಅವ್ರಿಗೆ ಹೇಳ್ರಿ, ಉದ್ಘಾಟನೆ ಆಗ್ಬೇಕು ಸರ್. ಇನ್ನು ಇಂದಿರಾ ಕ್ಯಾಂಟೀನ್ಗಳ ಸುತ್ತಮುತ್ತ ಸರ್ಕಾರಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳಿವೆ. ಇಲ್ಲಿ ಕ್ಯಾಂಟೀನ್ ಉದ್ಘಾಟನೆಯಾದರೆ ಬಡ ರೋಗಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲವಾಗಲಿದೆ. ಅದನ್ನ ಬಿಟ್ಟು ನಿರ್ಮಾಣವಾಗಿರುವಂತಹ ಕ್ಯಾಂಟೀನ್ ಕಟ್ಟಡಗಳು ಅನೈತಿಕ ಚಟುವಟಿಕೆ ತಾಣವಾಗ್ತಿದೆ. ಇಂದಿರಾ ಕ್ಯಾಂಟೀನ್ ಒಳಗಿನ ಉಪಕರಣಗಳು ತುಕ್ಕು ಹಿಡಿತಾ ಇವೆ. ये 1 साल होगा साहब ये रेडी होके. अभी गरीब लोगों को जल्दी चालू करना बहुत मुश्किल होता है. खाने के वास्ते फैसिलिटीज अच्छा हो जाता है इधर फुल सिटी में. उद्घाटन इसका बहुत जल्द से जल्द करना चाहिए. ಸಿದ್ದರಾಮಯ್ಯ ಕನಸಿನ ಯೋಜನೆ ಇಷ್ಟರ ಮಟ್ಟಿಗೆ ಹಳ್ಳ ಹಿಡಿತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ರಹೀಂ ಖಾನ್ ಮಾತ್ರ ಈ ಬಗ್ಗೆ ಗಮನವನ್ನು ಹರಿಸಿಲ್ಲ. ಬದಲಿಗೆ ಸಚಿವ ಸ್ಥಾನಕ್ಕಾಗಿ ಸಿಎಂ ಸುತ್ತ ಗಿರಿಕೆ ಹೊಡಿತಾನೇ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇನ್ನಾದರೂ ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಲಕ್ಷ್ಯವನ್ನು ವಹಿಸಬೇಕಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸಿಎಂ ಸಿದ್ದರಾಮಯ್ಯ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಅದು ಇಂದಿರಾ ಕ್ಯಾಂಟೀನ್. ಬಡವರು ಮಧ್ಯಮ ವರ್ಗದ ಆಸರೆಗೆ ರೂಪಿಸಿದ್ದ ಯೋಜನೆ ಮೇಲೆ ಬೀದರ್ ಜಿಲ್ಲೆ ಜನರು ಆಸೆಯನ್ನೇ ಬಿಡುವಂತಾಗಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಬೀದರ್ನಲ್ಲಿ 4 ಇಂದಿರಾ ಕ್ಯಾಂಟೀನ್ಗೆ ಬೀಗ. ಸಿಎಂ ಕನಸಿನ ಯೋಜನೆಗೆ ಇಲ್ಲ ಉದ್ಘಾಟನೆ ಭಾಗ್ಯ. ಇಂದಿರಾ ಕ್ಯಾಂಟೀನ್ ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆಗೆ ಬೀದರ್ ಜಿಲ್ಲೆಯಲ್ಲಿ ಕಿಮ್ಮತ್ತೇ ಇಲ್ಲದಂತಾಗಿದೆ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ 4 ಕ್ಯಾಂಟೀನ್ಗಳು ಇಂದಿಗೂ ಕೂಡ ಬಾಗಿಲು ತೆರೆದೇ ಇಲ್ಲ. ಬೀದರ್ ನಗರ ಸೇರಿ ಜಿಲ್ಲೆಯ 4 ಕಡೆ ಇಂದಿರಾ ಕ್ಯಾಂಟೀನ್ ಆಗಿ ವರ್ಷವೇ ಕಳೆದು ಹೋಗಿದೆ. ಹಾಗಿದ್ರೂ ಕೂಡ ಉದ್ಘಾಟನೆ ಬಗ್ಗೆ ಸಿಕ್ಕಿಲ್ಲ. ಓಲ್ಡ್ ಸಿಟಿಯ ಹೆರಿಗೆ ಆಸ್ಪತ್ರೆ ಆವರಣ, ಮೈಲೂರಿನಲ್ಲಿ ಚಿಟ್ಟಗೊಪ್ಪ ಪಟ್ಟಣ ಮತ್ತು ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ರೆಡಿಯಾಗಿದೆ. ಅಂದಾಜು 50 ಲಕ್ಷದಿಂದ 80 ಲಕ್ಷ ಅನುದಾನದಲ್ಲಿ ನಿರ್ಮಾಣವಾದ ಕ್ಯಾಂಟೀನ್ ಇಂದಿಗೂ ಕೂಡ ಉದ್ಘಾಟನೆಯಾಗಿಲ್ಲ. ಸರ್, ಇದು ಕ್ಯಾಂಟೀನ್ ಚಾಲು ಆಗ್ತಾರೆ ಅಂದರ ಒಂದ್ ವರ್ಷ ಆಯ್ತು. ಇನ್ನ ತಗ ಚಾಲು ಆಗಿಲ್ಲ. ಬಿಲ್ಡಿಂಗ್ ಇದ್ದಲ್ಪಲೆ ಹಂಗೆ ಇಡ್ಲತ್ತದ. ಮತ್ತು ಬಡವರು ಹೆಂಗ್ ಬಿ ಯಾರಿಗ ಊಟ ಸಿಗ್ತದ, ಏನಾರು ಸಿಗ್ತದ, 5 ರೂಪಾಯಿದಾಗ ಏನಾರು ಸಿಗ್ತದ ಅಂತ ಅವ್ರು ಮಾಡ್ತಾರ. ಇನ್ನ ತಗ ಓಪನಿಂಗ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಇದ್ರ ಹೆಡ್ ಯಾರ ಅವ್ರಿಗೆ ಹೇಳ್ರಿ, ಉದ್ಘಾಟನೆ ಆಗ್ಬೇಕು ಸರ್. ಇನ್ನು ಇಂದಿರಾ ಕ್ಯಾಂಟೀನ್ಗಳ ಸುತ್ತಮುತ್ತ ಸರ್ಕಾರಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳಿವೆ. ಇಲ್ಲಿ ಕ್ಯಾಂಟೀನ್ ಉದ್ಘಾಟನೆಯಾದರೆ ಬಡ ರೋಗಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲವಾಗಲಿದೆ. ಅದನ್ನ ಬಿಟ್ಟು ನಿರ್ಮಾಣವಾಗಿರುವಂತಹ ಕ್ಯಾಂಟೀನ್ ಕಟ್ಟಡಗಳು ಅನೈತಿಕ ಚಟುವಟಿಕೆ ತಾಣವಾಗ್ತಿದೆ. ಇಂದಿರಾ ಕ್ಯಾಂಟೀನ್ ಒಳಗಿನ ಉಪಕರಣಗಳು ತುಕ್ಕು ಹಿಡಿತಾ ಇವೆ. ये 1 साल होगा साहब ये रेडी होके. अभी गरीब लोगों को जल्दी चालू करना बहुत मुश्किल होता है. खाने के वास्ते फैसिलिटीज अच्छा हो जाता है इधर फुल सिटी में. उद्घाटन इसका बहुत जल्द से जल्द करना चाहिए. ಸಿದ್ದರಾಮಯ್ಯ ಕನಸಿನ ಯೋಜನೆ ಇಷ್ಟರ ಮಟ್ಟಿಗೆ ಹಳ್ಳ ಹಿಡಿತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ರಹೀಂ ಖಾನ್ ಮಾತ್ರ ಈ ಬಗ್ಗೆ ಗಮನವನ್ನು ಹರಿಸಿಲ್ಲ. ಬದಲಿಗೆ ಸಚಿವ ಸ್ಥಾನಕ್ಕಾಗಿ ಸಿಎಂ ಸುತ್ತ ಗಿರಿಕೆ ಹೊಡಿತಾನೇ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇನ್ನಾದರೂ ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಲಕ್ಷ್ಯವನ್ನು ವಹಿಸಬೇಕಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸಿಎಂ ಸಿದ್ದರಾಮಯ್ಯ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಅದು ಇಂದಿರಾ ಕ್ಯಾಂಟೀನ್. ಬಡವರು ಮಧ್ಯಮ ವರ್ಗದ ಆಸರೆಗೆ ರೂಪಿಸಿದ್ದ ಯೋಜನೆ ಮೇಲೆ ಬೀದರ್ ಜಿಲ್ಲೆ ಜನರು ಆಸೆಯನ್ನೇ ಬಿಡುವಂತಾಗಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಬೀದರ್ನಲ್ಲಿ 4 ಇಂದಿರಾ ಕ್ಯಾಂಟೀನ್ಗೆ ಬೀಗ. ಸಿಎಂ ಕನಸಿನ ಯೋಜನೆಗೆ ಇಲ್ಲ ಉದ್ಘಾಟನೆ ಭಾಗ್ಯ. ಇಂದಿರಾ ಕ್ಯಾಂಟೀನ್
ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆಗೆ ಬೀದರ್ ಜಿಲ್ಲೆಯಲ್ಲಿ ಕಿಮ್ಮತ್ತೇ ಇಲ್ಲದಂತಾಗಿದೆ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ 4 ಕ್ಯಾಂಟೀನ್ಗಳು ಇಂದಿಗೂ ಕೂಡ ಬಾಗಿಲು ತೆರೆದೇ ಇಲ್ಲ. ಬೀದರ್ ನಗರ ಸೇರಿ ಜಿಲ್ಲೆಯ 4 ಕಡೆ ಇಂದಿರಾ ಕ್ಯಾಂಟೀನ್ ಆಗಿ ವರ್ಷವೇ ಕಳೆದು ಹೋಗಿದೆ. ಹಾಗಿದ್ರೂ ಕೂಡ ಉದ್ಘಾಟನೆ ಬಗ್ಗೆ ಸಿಕ್ಕಿಲ್ಲ. ಓಲ್ಡ್ ಸಿಟಿಯ ಹೆರಿಗೆ ಆಸ್ಪತ್ರೆ ಆವರಣ, ಮೈಲೂರಿನಲ್ಲಿ ಚಿಟ್ಟಗೊಪ್ಪ ಪಟ್ಟಣ ಮತ್ತು ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ರೆಡಿಯಾಗಿದೆ. ಅಂದಾಜು 50 ಲಕ್ಷದಿಂದ 80 ಲಕ್ಷ ಅನುದಾನದಲ್ಲಿ ನಿರ್ಮಾಣವಾದ ಕ್ಯಾಂಟೀನ್ ಇಂದಿಗೂ ಕೂಡ ಉದ್ಘಾಟನೆಯಾಗಿಲ್ಲ. ಸರ್, ಇದು ಕ್ಯಾಂಟೀನ್ ಚಾಲು ಆಗ್ತಾರೆ ಅಂದಾರ ಒಂದ್ ವರ್ಷ ಆಯ್ತು. ಇನ್ನ ತಗ ಚಾಲು ಆಗಿಲ್ಲ. ಬಿಲ್ಡಿಂಗ್ ಇದ್ದಲ್ಪ್ಲೆ ಹಂಗೆ ಇಡ್ಲತ್ತದ. ಮತ್ತು ಬಡವರು ಹೆಂಗ್ ಬಿ ಯಾರಿಗ ಊಟ ಸಿಗ್ತದ, ಏನಾರು ಸಿಗ್ತದ, 5 ರೂಪಾಯಿದಾಗ ಏನಾರು ಸಿಗ್ತದ ಅಂತ ಅವ್ರು ಮಾಡ್ತಾರ. ಇನ್ನ ತಗ ಓಪನಿಂಗ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಇದು ಹೆಡ್ ಯಾರ ಅವ್ರಿಗೆ ಹೇಳ್ರಿ, ಉದ್ಘಾಟನೆ ಆಗ್ಬೇಕು ಸರ್. ಇನ್ನು ಇಂದಿರಾ ಕ್ಯಾಂಟೀನ್ಗಳ ಸುತ್ತಮುತ್ತ ಸರ್ಕಾರಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳಿವೆ. ಇಲ್ಲಿ ಕ್ಯಾಂಟೀನ್ ಉದ್ಘಾಟನೆಯಾದರೆ ಬಡ ರೋಗಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲವಾಗಲಿದೆ. ಅದನ್ನ ಬಿಟ್ಟು ನಿರ್ಮಾಣವಾಗಿರುವಂತಹ ಕ್ಯಾಂಟೀನ್ ಕಟ್ಟಡಗಳು ಅನೈತಿಕ ಚಟುವಟಿಕೆ ತಾಣವಾಗ್ತಿದೆ. ಇಂದಿರಾ ಕ್ಯಾಂಟೀನ್ ಒಳಗಿನ ಉಪಕರಣಗಳು ತುಕ್ಕು ಹಿಡಿತಾ ಇವೆ. ये 1 साल होगा साहब ये रेडी होके. अभी गरीब लोगों को जल्दी चालू करना बहुत मुश्किल होता है. खाने के वास्ते फैसिलिटीज अच्छा हो जाता है इधर होल सिटी में. उद्घाटन इसका बहुत जल्द से जल्द करना चाहिए. ಸಿದ್ದರಾಮಯ್ಯ ಕನಸಿನ ಯೋಜನೆ ಇಷ್ಟರ ಮಟ್ಟಿಗೆ ಹಳ್ಳ ಹಿಡಿತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ರಹೀಂ ಖಾನ್ ಮಾತ್ರ ಈ ಬಗ್ಗೆ ಗಮನವನ್ನು ಹರಿಸಿಲ್ಲ. ಬದಲಿಗೆ ಸಚಿವ ಸ್ಥಾನಕ್ಕಾಗಿ ಸಿಎಂ ಸುತ್ತ ಗಿರಿಕೆ ಹೊಡಿತಾನೇ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇನ್ನಾದರೂ ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಲಕ್ಷ್ಯವನ್ನು ವಹಿಸಬೇಕಾಗಿದೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸಿಎಂ ಸಿದ್ದರಾಮಯ್ಯ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಅದು ಇಂದಿರಾ ಕ್ಯಾಂಟೀನ್. ಬಡವರು ಮಧ್ಯಮ ವರ್ಗದ ಆಸರೆಗೆ ರೂಪಿಸಿದ್ದ ಯೋಜನೆ ಮೇಲೆ ಬೀದರ್ ಜಿಲ್ಲೆ ಜನರು ಆಸೆಯನ್ನೇ ಬಿಡುವಂತಾಗಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಬೀದರ್ನಲ್ಲಿ 4 ಇಂದಿರಾ ಕ್ಯಾಂಟೀನ್ಗೆ ಬೀಗ. ಸಿಎಂ ಕನಸಿನ ಯೋಜನೆಗೆ ಇಲ್ಲ ಉದ್ಘಾಟನೆ ಭಾಗ್ಯ. ಇಂದಿರಾ ಕ್ಯಾಂಟೀನ್ ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆಗೆ ಬೀದರ್ ಜಿಲ್ಲೆಯಲ್ಲಿ ಕಿಮ್ಮತ್ತೇ ಇಲ್ಲದಂತಾಗಿದೆ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ 4 ಕ್ಯಾಂಟೀನ್ಗಳು ಇಂದಿಗೂ ಕೂಡ ಬಾಗಿಲು ತೆರೆದೇ ಇಲ್ಲ. ಬೀದರ್ ನಗರ ಸೇರಿ ಜಿಲ್ಲೆಯ 4 ಕಡೆ ಇಂದಿರಾ ಕ್ಯಾಂಟೀನ್ ಆಗಿ ವರ್ಷವೇ ಕಳೆದು ಹೋಗಿದೆ. ಹಾಗಿದ್ರೂ ಕೂಡ ಉದ್ಘಾಟನೆ ಬಗ್ಗೆ ಸಿಕ್ಕಿಲ್ಲ. ಓಲ್ಡ್ ಸಿಟಿಯ ಹೆರಿಗೆ ಆಸ್ಪತ್ರೆ ಆವರಣ, ಮೈಲೂರಿನಲ್ಲಿ ಚಿಟ್ಟಗೊಪ್ಪ ಪಟ್ಟಣ ಮತ್ತು ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ರೆಡಿಯಾಗಿದೆ. ಅಂದಾಜು 50 ಲಕ್ಷದಿಂದ 80 ಲಕ್ಷ ಅನುದಾನದಲ್ಲಿ ನಿರ್ಮಾಣವಾದ ಕ್ಯಾಂಟೀನ್ ಇಂದಿಗೂ ಕೂಡ ಉದ್ಘಾಟನೆಯಾಗಿಲ್ಲ. ಸರ್, ಇದು ಕ್ಯಾಂಟೀನ್ ಚಾಲು ಆಗ್ತಾರೆ ಅಂದಾರ ಒಂದ್ ವರ್ಷ ಆಯ್ತು. ಇನ್ನ ತಗ ಚಾಲು ಆಗಿಲ್ಲ. ಬಿಲ್ಡಿಂಗ್ ಇದ್ದಲ್ಪ್ಲೆ ಹಂಗೆ ಇಡ್ಲತ್ತದ. ಮತ್ತು ಬಡವರು ಹೆಂಗ್ ಬಿ ಯಾರಿಗ ಊಟ ಸಿಗ್ತದ, ಏನಾರು ಸಿಗ್ತದ, 5 ರೂಪಾಯಿದಾಗ ಏನಾರು ಸಿಗ್ತದ ಅಂತ ಅವ್ರು ಮಾಡ್ತಾರ. ಇನ್ನ ತಗ ಓಪನಿಂಗ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಇದು ಹೆಡ್ ಯಾರ ಅವ್ರಿಗೆ ಹೇಳ್ರಿ, ಉದ್ಘಾಟನೆ ಆಗ್ಬೇಕು ಸರ್.